ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮನಸ್ಸನ್ನು ಸಂಪೂರ್ಣವಾಗಿ ಅಧೀನದಲ್ಲಿಟ್ಟುಕೊಂಡು ಅದನ್ನು ಪರಮಾತ್ಮನಲ್ಲಿಯೇ ಬೆರೆಸಿದಾಗ ಸರ್ವ ಭೋಗಾಸಕ್ತಿಗಳು ನಾಶವಾಗುತ್ತವೆ, ಯೋಗಯುಕ್ತರಾಗುತ್ತಾರೆ. ವಾಯುವಿನ ಪ್ರಭಾವವಿಲ್ಲದ ಸ್ಥಳದಲ್ಲಿ ಎಣ್ಣೆಯ ದೀಪವು ನಿಶ್ಚಲವಾಗಿ ಬೆಳಗುವಂತೆ ಮನುಷ್ಯನಿಗೆ ವಶವಾದ ಮನಸ್ಸು ಪರಮಾತ್ಮನ ಧ್ಯಾನದಲ್ಲಿರುವಾಗ ನಿರಾಳವಾಗಿರುತ್ತದೆ. ಭಗವದ್ ಆನಂದವನ್ನು, ಆನಂದನುಭವದ ರುಚಿಯನ್ನು ಕಂಡ ಮನುಷ್ಯನು ಇನ್ನಿತರ ಸುಖಗಳನ್ನು ಅಲ್ಪವಾಗಿ ಕಾಣುತ್ತಾನೆ. ಬ್ರಹ್ಮಾನಂದದ ಅನುಭೂತಿಯಲ್ಲಿದ್ದವನನ್ನು ದುಃಖ ದುಮ್ಮಾನಗಳು ಎಂದು ಬಾಧಿಸಲಾರವು. ದುಃಖ ರೂಪ ಸಂಸಾರ ಬಂಧನಗಳಿಂದ ವಿಮುಕ್ತಿಯನ್ನು ಕಲ್ಪಿಸುವ ಬ್ರಹ್ಮಾನಂದನುಭವವನ್ನು ಯೋಗವೆಂದು ತಿಳಿಯಬೇಕು. ಇಂಥ ಯೋಗವನ್ನು ಉತ್ಸಾಹಪೂರಿತ ಮನಸ್ಸಿನಿಂದ, ದೃಢ ಮನಸ್ಸಿನಿಂದ, ವಿರಾಮವಿಲ್ಲದ ಸಾಧನೆಯನ್ನು ಮಾಡಬೇಕು. ಮನಸಂಕಲ್ಪದಿಂದ ಬರುವ ಕೋರಿಕೆಯನ್ನು ತ್ಯಾಜಿಸಿ ಜ್ಞಾನೇಂದ್ರಿಯ ಕಮರೇಂದ್ರಿಯಗಳನ್ನು ನಿಗ್ರಹಿಸಿ ಸಾಧನೆಯನ್ನು ಮುಂದುವರಿಸಬೇಕು. ಕ್ರಮಕ್ರಮವಾಗಿ ಧ್ಯಾನ ಸಾಧನೆಯನ್ನು ಮಾಡುತ್ತಾ ಬ್ರಹ್ಮಾನಂದ ಸ್ಥಿತಿಗೆ ಸೇರಬೇಕು. ಸ್ಥಿರ ಮನಸ್ಸಿನಿಂದ, ಸತ್ಯ ಸಂಕಲ್ಪದಿಂದ ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅನ್ಯ ಚಿಂತನೆಯನ್ನು ಮರೆತು ಬಿಡಬೇಕು. ಸಹಜವಾಗಿ ಮಾನವರ ಮನಸ್ಸು ಅತಿ ಚಂಚಲವಾಗಿರುತ್ತದೆ. ಸಾಂಸಾರಿಕ ಮತ್ತು ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತದೆ. ಅಂಥ ಮನಸ್ಸನ್ನು ಕಠಿಣ ನಿಯಮಗಳಿಂದ ಮರಳಿಸಬೇಕು. ಪ್ರಶಾಂತವಾದ ಮನಸ್ಸಿರುವವನು ಪಾಪರಹಿತನು. ಸತ್ವಗುಣದಿಂದ ಶಾಂತನಾದವನು ಪರ ವಿಷಯ ಶಕ್ತಿ ಇಲ್ಲದವನು. ಪರಮಾತ್ಮನನ್ನು ಸ್ಥಿರವಾಗಿ ನಂಬಿದವನು ಯೋಗ ಸಾಧನೆಯಿಂದ ಬ್ರಹ್ಮಾನಂದವನ್ನು ಪಡೆಯುತ್ತಾನೆ. ಈ ರೀತಿಯಾಗಿ ನಿರಂತರವಾಗಿ ಎಲ್ಲ ಸಮಯಗಳಲ್ಲಿಯೂ ಆತ್ಮವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದವನು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ. ನಿಜವಾದ ನನ್ನ ಭಕ್ತನು ಸರ್ವ ಪ್ರಾಣಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ. ಸರ್ವ ಪ್ರಾಣಿಗಳನ್ನು ತನ್ನಂತೆಯೇ ಭಾವಿಸುತ್ತಾನೆ. ಸಮಸ್ತ ಜೀವಿಗಳಲ್ಲಿ ನನ್ನ ಅಂಶವನ್ನು ಕಾಣುವವರಿಗೆ ಎಲ್ಲ ಪ್ರಾಣಿಗಳು ನನ್ನಲ್ಲಿಯೇ ಅಂತರ್ಗತವಾಗಿವೆ ಎಂದು ತಿಳಿದವನಿಗೆ ನಾನು ಅದೃಶ್ಯನಲ್ಲ. ನನಗೆ ಅಂಥವರು ಸಹ ಅದೃಶ್ಯರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.